ವೆಲ್ಕಮ್ ಟು KM ಶೈನ್ಸ್. ಇವತ್ತಿನ ಸ್ಪೆಷಲ್ಲು ರವೆಯಿಂದ ಕಜ್ಜಾಯವನ್ನು ಮಾಡೋಣ. ಈ ರವೆ ಅನ್ನೋದು ಒಂಥರ ಆಪದ ಬಾಂಧವ ಥರ. ಬೇಕಂದರೆ ಉಪ್ಪಿಟ್ಟು ಮಾಡ್ಕೋಬೋದು, ಇಲ್ಲ ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆಯನ್ನು ಮಾಡ್ಕೋಬೋದು. ಅದೇ ಥರನೇ ಒಂದು ಸ್ವೀಟನ್ನು ಮಾಡೋಣ, ರವೆ ಕಜ್ಜಾಯ ಅಂತ ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: 1 ಬೌಲಷ್ಟು ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲ ಮೈದಾ ಹಿಟ್ಟು ತೊಗೋಬೋದು, ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಗಸಗಸೆ, 1 ಸ್ಪೂನು ಎಳ್ಳು ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಏಲಕ್ಕಿ ಪೌಡ್ರನ್ನು ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಫಸ್ಟು ಗಸಗಸೆ ಮತ್ತು ಎಳ್ಳನ್ನು ಫ್ರೈ ಮಾಡ್ಕೊಂಬಿಡೋಣ. ಎಳ್ಳನ್ನು ಹಾಕೊಳ್ಳೋಣ, ಗಸಗಸೆ ಹಾಕ್ಕೊಳ್ಳೋಣ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ. ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. 2 ಬೌಲಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅದು ಕುದ್ದ ನಂತರ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಬೆಲ್ಲವನ್ನು ಇದ್ರಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದೀಲಿ. ಈಗ ಬೆಲ್ಲ ಎಲ್ಲ ಕರಗಿದೆ. ಇದೇನು ಎಳೆ ಬರೋ ಅಂಥ ಅವಶ್ಯಕತೆ ಇಲ್ಲ, ಕರಗಿದ್ರೆ ಸಾಕು. ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಒಂದು ಪ್ಯಾನ್ ಇಟ್ಕೊಂಡು ಸೋಸ್ಕೊಳ್ಳೋಣ. ಯಾಕಂದರೆ ಬೆಲ್ಲದಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಇರುತ್ತೆ, ಹಾಗಾಗಿ ಸೋಸ್ಕೊಂಡ್ಬಿಟ್ರೆ ಒಳ್ಳೆಯದು. ರವೆಯನ್ನು ನಾನು ಹುರ್ಕೊಂಡಿಲ್ಲ, ರವೆನ ಹಾಗೆ ಹಾಕ್ತಾಯಿದ್ದೀನಿ. ನಿಧಾನವಾಗಿ ಹಾಕ್ಕೊಳ್ಳೋಣ. ಗಂಟು ಕಟ್ಕೊಂಡ್ಬಿಡುತ್ತೆ, ನಿಧಾನವಾಗಿ ಹಾಕ್ಕೊಳ್ಳೋಣ. ಮತ್ತು ಗೋಧಿ ಹಿಟ್ಟನ್ನು ಸ್ವಲ್ಪ 2 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಕಲಿಸ್ಕೊಳ್ಳೋಣ. ನೀವು ಅದು ಸರಿಯಾಗಿ ಬಂದಿಲ್ಲ ಅಂತಂದರೆ ಪಾಕವನ್ನು ಎಕ್ಸ್ಟ್ರಾ ಪಾಕವನ್ನು ಮಾಡಿಕೊಂಡು ಸ್ವಲ್ಪ ಆ ಪಾಕವನ್ನು ಬೆಲ್ಲದ ನೀರನ್ನು ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ಇಡ್ತೀವಿ ಅಂದರೆ ರವೆ ಎಷ್ಟು ತೊಗೊಂಡಿರ್ತೀವಿ ಆ ಡಬ್ಬಲ್ ಅಷ್ಟು ಇಟ್ಟರೆ ಸಾಕು. ಸ್ವಲ್ಪ ಜಾಸ್ತಿನೇ ಇಟ್ಟರೂ ಆಗುತ್ತೆ, ಯಾಕಂದರೆ ಒಂದೊಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ. ಆಗ ಬೇಕಂದರೆ ಹಾಕೋಬೋದು. ಆವಾಗಿನ ಥರ ನಮ್ಮ ಅಜ್ಜಿ ಅಮ್ಮನ ಥರ ಅಕ್ಕಿಯನ್ನು ನೆನೆಸಿ ಕಜ್ಜಾಯನ್ನು ಮಾಡ್ತಾಯಿದ್ರು. ಈಗ ಏನಿಲ್ಲ, ಇದೇ ಥರನೇ ಮಾಡ್ಕೋಬೋದಾಗುತ್ತೆ. ಇನ್ನೇನು ಹಬ್ಬಗಳು ಬರೋ ಟೈಮು, ಒಂದರಿಂದ ಹಬ್ಬಗಳು ಬರುತ್ತೆ, ಆವಾಗ ನೈವೇದ್ಯಕ್ಕಂತನೂ ಮಾಡಿ ಇಡ್ಬೋದು. ಎಳ್ಳು ಗಸಗಸೆಯನ್ನು ಹಾಕ್ಕೊಳ್ಳೋಣ, ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಳೋಣ, ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಚಿಕ್ಕ ಚಿಕ್ಕ ಉಂಡೆಗಳನ್ನು ಹಾಕ್ಕೊಳ್ಳೋಣ. ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸನ್ ಪ್ಯೂರ್ ಆಯಿಲನ್ನು ಹಾಕುತ್ತಾ ಇದ್ದೀನಿ. ಎಣ್ಣೆ ಕಾಯೋಷ್ಟರೊಳಗೆ ಹಿಟ್ಟನ್ನು ಪ್ರೆಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಈ ಥರ ಎಲ್ಲ ಪ್ರೆಸ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ, ಈಗ ಹಾಕ್ಕೊಳ್ಳೋಣ. ಎರಡೆರಡು ಹಾಕ್ಕೊಳ್ಳೋಣ. ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಇದರ ಮೇಲೆ. ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿ. ರವೆ ಕಜ್ಜಾಯ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ
ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಮಾಡ್ಕೋಬೋದಾದಂತಹ ರೆಸಿಪಿ. ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಬಾಯ್.